ಬನ್ನಿ ಮಕ್ಕಳೇ, ನಾನು ಕೊಟ್ಟ ಬಾಳೆಹಣ್ಣುಗಳನ್ನು ನೀವೆಲ್ಲರೂ ತಿಂದರೆ? ತಿನ್ವಿ ಗುರುಗಳೇ. ದೇವ್ರು ಇಲ್ಲದೆ ಇರೋ ಜಾಗ ನೋಡಿ ನಾವು ತಿಂದು ಬಂದ್ವಿ ಗುರುಗಳೇ. ಹೌದು ಗುರುಗಳೇ, ಮಠದ ಹೊರಗಡೆ ಒಂದು ದೊಡ್ಡ ಬೈಲಿತ್ತು. ಅಲ್ಲಿ ದೇವ್ರು ಬರಲ್ಲ ಅಂತ ಯೋಚನೆ ಮಾಡಿ ನಾವು ಎಲ್ಲರೂ ಒಂದೊಂದು ಕಡೆ ಹೋಗಿ ಬಾಳೆಹಣ್ಣು ತಿಂದ್ವಿ. ಹೌದೇ? ಈಗ ನೀವು ನಮ್ಮ ಬುದ್ಧಿ ಪರೀಕ್ಷೆ ಮಾಡ್ಬೋದು ಗುರುಗಳೇ, ನಾವು ಸಿದ್ಧರಾಗಿದ್ದೇವೆ. ಆಗಬಹುದು. ಮಕ್ಕಳ ಮನಸ್ಸು ಹಾಲಿನಷ್ಟೇ ಪರಿಶುದ್ಧವಾದದ್ದು ಎಂಬುದನ್ನು ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ. ನಿಮ್ಮಲ್ಲಿ ಕಿಂಚಿತ್ತು ದೋಷವನ್ನು ನಾವು ಹುಡುಕ್ಲಿಕ್ಕಾಗೋದಿಲ್ಲ. ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ, ಹೇಳ್ತೀರಾ? ಓ, ಅಗತ್ಯವಾಗಿ ಗುರುಗಳೇ. ನಿಮ್ಮೆಲ್ಲರಿಗೂ ಕನಕದಾಸರು ಗೊತ್ತೇ? ಕನಕದಾಸರೇ? ಹೌದು. ದಾಸ ಶ್ರೇಷ್ಠರು, ಶ್ರೀಹರಿಯ ಪರಮ ಭಕ್ತರು, ದಾಸ ಸಾಹಿತ್ಯ ಪರಂಪರೆಯ ಹರಿಕಾರರು. ತಮ್ಮ ಭಕ್ತಿ ಸಂಕೀರ್ತನೆಗಳಿಂದ ಇಡೀ ಕನ್ನಡ ನಾಡನ್ನೇ ಉದ್ಧರಿಸಿದ ಮಹಾನುಭಾವರು. ಕಾಗಿ ನೆಲೆಯ ಶ್ರೀ ಆದಿಕೇಶವನ ಕೃಪೆ ಹೊಂದಿದವರು. ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸಿದ ಮೇಲೂ ಈಗಲೂ ಸಹ ಶ್ರೀಹರಿಯನ್ನು ಸೇವಿಸುತ್ತಿದ್ದಾರೆ. ಶ್ರೀ ಕನಕದಾಸರು ಅವರ ಬಾಲ್ಯದಲ್ಲಿ ಅವರ ಗುರುಗಳಾದ ಶ್ರೀ ವ್ಯಾಸತೀರ್ಥರಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದರು. ವ್ಯಾಸರು ಸಹ ತಮ್ಮ ಶಿಷ್ಯರ ಬುದ್ಧಿಶಕ್ತಿಯನ್ನು ಪತ್ತೆ ಹಚ್ಚಬೇಕೆಂದು ಯೋಚನೆ ಮಾಡಿದರು. ಅವರು ಸಹ ನಾನು ಕೊಟ್ಟ ಹಾಗೆ ಅವರ ಶಿಷ್ಯರಿಗೆ ಬಾಳೆಹಣ್ಣನ್ನು ಕೊಟ್ಟು ಯಾರೂ ಇಲ್ಲದಿರುವ ಜಾಗದಲ್ಲಿ ತಿಂದು ಬರಲಿಕ್ಕೆ ಹೇಳಿದರು. ಹೌದಾ ಗುರುಗಳೇ? ಹಾಗಾದ್ರೆ ಇದು ಬುದ್ಧಿ ಪರೀಕ್ಷೆ ವಿಷಯವೇ? ಶಿಷ್ಯರೆಲ್ಲ ಏನ್ ಮಾಡಿದ್ರು ಗುರುಗಳೇ? ಎಲ್ಲರೂ ಬಾಳೆಹಣ್ಣು ತಿಂದ್ರ? ಎಲ್ಲ ಶಿಷ್ಯರು ಅವರಿಗೆ ಕೊಟ್ಟಿರುವ ಬಾಳೆಹಣ್ಣನ್ನು ಯಾರೂ ಇಲ್ಲದ ಜಾಗದಲ್ಲಿ ತಿಂದು ಬಂದಿದ್ದರು. ಆದರೆ ಕನಕದಾಸರು ಮಾತ್ರ ಅವರಿಗೆ ಕೊಟ್ಟಿರುವ ಬಾಳೆಹಣ್ಣನ್ನು ಹಾಗೇ ತಂದರು. ಅವ್ರು ಯಾಕೆ ತಿಂದಿಲ್ಲ? ಯಾರು ಇಲ್ದಿರೋ ಜಾಗ ಸಿಗ್ಲಿಲ್ವಾ ಅವ್ರಿಗೆ? ಕನಕದಾಸರು ಯಾಕೆ ಬಾಳೆಹಣ್ಣು ತಿನ್ಲಿಲ್ಲ? ಹಾಗಲ್ಲ ಮಗು, ಕನಕದಾಸರಿಗೆ ಯಾರೂ ಇಲ್ಲದ ಜಾಗ ಬಹಳಷ್ಟು ಸಿಕ್ಕಿತು. ಆದರೆ ದೇವರು ಇಲ್ಲದ ಜಾಗ ಸಿಗಲೇ ಇಲ್ಲ. ದೇವರು ಇಲ್ಲದ ಸ್ಥಳ ಅವರು ಬಹಳಷ್ಟು ಹುಡುಕಿದರು. ಆದರೆ ಎಲ್ಲ ಕಡೆಯೂ ಆ ಪರಮಾತ್ಮ ಇದ್ದಾನೆ ಅನ್ನೋದು ಅವರಿಗೆ ಅನ್ನಿಸ್ತಾ ಇತ್ತು. ಎತ್ತ ತಿರುಗಿದರೂ ಶ್ರೀಕೃಷ್ಣ ಪರಮಾತ್ಮ ಅವರ ಕಣ್ಣುಗಳಿಗೆ ಕಾಣಿಸುತ್ತಲೇ ಇದ್ದ. ಶ್ರೀಕೃಷ್ಣನ ಕಣ್ಣು ತಪ್ಪಿಸಿ ಬಾಳೆಹಣ್ಣು ತಿನ್ನುವುದೇ? ತಪ್ಪು ತಪ್ಪು. ಅವನು ಸರ್ವಾಂತರ್ಯಾಮಿ, ನನ್ನ ಬಳಿಯೂ ಇದ್ದಾನೆ, ನನ್ನ ಒಳಗೂ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಹಾಗಾಗಿ ನಾನು ಈ ಬಾಳೆಹಣ್ಣನ್ನು ತಿನ್ನಲು ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಅವರು ಬಾಳೆಹಣ್ಣನ್ನು ತಿನ್ನಲೇ ಇಲ್ಲ. ಅದ್ ಹೇಗೆ ಗುರುಗಳೇ? ದೇವ್ರು ಎಲ್ಲ ಕಡೆ ಇದ್ದಾನ? ಬರೀ ದೇವಸ್ಥಾನದಲ್ಲಿ ಮಾತ್ರ ದೇವ್ರು ಇರೋದಲ್ವಾ? ಇಲ್ಲ ಮಕ್ಕಳೇ, ದೇವರು ಎಲ್ಲ ಕಡೆಯೂ ಇದ್ದಾನೆ. ನೀವು ಕಾಣುವುದೆಲ್ಲವೂ ದೇವರೇ.